ಈ ವಿಡಿಯೋ ಏನಂದರೆ ದೊಡ್ಡದಾಗಿರೋ ಎಳ್ನೀರು ಗೊನೆ ಹೇಗೆ ಇಳಿಸೋದು ಅಂತ ತೋರಿಸಿದ್ದೀನಿ ಗೈಸ್. ಮತ್ತು ಈ ಫುಲ್ ವಿಡಿಯೋ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲರಾಜ್. ನೀವು ನೋಡ್ತಿದ್ದೀರಾ ಕೋಕೋನಟ್ ಬಾಲ ಯೂಟ್ಯೂಬ್ ಚಾನಲ್. ಇವಾಗ ನಾವು ಬೆಳಗ್ಗೆನೇ ಮರ ಹತ್ತಕ್ಕೆ ಬಂದಿದ್ದೀವಿ ಮತ್ತು ಬಿಸಿಲು ಯಾವ ಥರ ಹೊಡಿತೈತೆ ನೋಡಿ ಗೈಸ್. ನಾನು ಇವಾಗ ಮರದ ಮೇಲೆ ಇದ್ದೀನಿ. ಮರ ಪೂರ್ತಿ ಗ್ರೀನರಿಯಿಂದ ಕಾಣಿಸ್ತೈತೆ. ಮತ್ತು ಇವಾಗ ನಾವು ಈ ಗೊನೆನೇ ಇಳಿಸೋದು, ಯಾವ ಥರ ಇಳಿಸೋದು ಅಂತ ತೋರಿಸ್ತೀನಿ ಗೈಸ್. ಮೊದಲು ನಾವು ಮಚ್ಚೆ ಎತ್ಕೊಂಡು ಗರಿ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಬೇಕು ಗೈಸ್, ಯಾಕಂದರೆ ಅದು ಸ್ಮೂತಾಗಿ ಹೋಗುತ್ತೆ. ಅದರಿಂದ ಫುಲ್ ಗೊನೆ ನೀಟಾಗಿ ಇಳಿಸ್ಬೋದು ಕೆಳಗಡೆಗೆ. ಮತ್ತು ಹಗ್ಗ ಎತ್ಕೊಂಡು ಗರಿಗೆ ಒಂದು ರೌಂಡ್ ಥರ ಹಾಕ್ಕೊಬೇಕು ಗೈಸ್. ಈ ಥರ ಹಾಕೊಳೋದ್ರಿಂದ ಗೊನೆ ಸ್ಪೀಡಾಗಿ ಹೋಗೋದನ್ನು ಪಟ್ಟಂತ ಸ್ಟಾಪ್ ಮಾಡ್ಬೋದು ಗೈಸ್. ಫುಲ್ಲು ಗರಿ ಮೇಲೇ ಫೋರ್ಸ್ ಬೀಳ್ತೈತೆ. ಮತ್ತು ಹಿಂದಿನ ವೀಡಿಯೋದಲ್ಲಿ ನಾನು ಹಂಗೆ ಸ್ಟ್ರೈಟು ಗರಿಗೆ ರೌಂಡ್ ಹಾಕ್ದಿರೇ ಹಂಗೆ ಬಿಟ್ಟಿದ್ದೆ ಗೈಸ್. ಅದು ಚಿಕ್ಕ ಗೊನೆ, ಇದು ದೊಡ್ಡ ಗೊನೆ. ಈ ಥರ ಹಗ್ಗ ಎತ್ಕೊಂಡು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಗೈಸ್, ಆಮೇಲೆ ಗೊನೆಗೆ ಎತ್ಕೊಂಡೋಗಿ ಹುಕ್ಕ ಹಾಕಬೇಕು ಗೈಸ್. ಹುಕ್ ಹಾಕ್ಕೊಂಡು ಫುಲ್ಲು ಹಗ್ಗನ ಟೈಟ್ ಮಾಡ್ಕೊಂಡು ಗೈಸ್ ಗೊನೆನ ಕಟ್ ಮಾಡ್ಕೊಬೇಕು. ಇವಾಗ ಒಂದೊಂದು ಗೊನೆಯಲ್ಲಿ ಫುಲ್ಲು ಕಾಯಿ ಜಾಸ್ತಿ ಬಿಟ್ಟಿರುತ್ತೆ, ಗ್ಯಾಪ್ ಇರುತ್ತೆ ಹುಕ್ ಹಾಕೋಕ್ಕೆ. ಆವಾಗಲೂ ಒಂದು ಕಾಯನ್ನು ಕೆಳಗಡೆ ಎತ್ತಿ ಬಿಸಾಕ್ಬಿಟ್ಟು ಹುಕ್ ಹಾಕೊಬೇಕು ಗೈಸ್, ಇಲ್ಲಾಂದರೆ ಗೊನೆನೇ ಕೆಳಗಡೆ ಬಿದ್ದೋಗುತ್ತೆ. ಹಾಕೊಂಡ್ಮೇಲೆ ಹಗ್ಗನ ಟೈಟಾಗಿ ಇಟ್ಕೊಬೇಕು ಗೈಸ್, ಮತ್ತು ಗೊನೆನ ಕಟ್ ಮಾಡ್ಕೊಬೇಕು ಗೈಸ್. ಇವಾಗ ಗೊನೆನ ಕಟ್ ಮಾಡ್ಕೊಳೋಣ. ಆದರೆ ಒಂದೊಂದು ಗೊನೆ ಫುಲ್ ಇಕ್ಕಟ್ಟಾಗಿರುತ್ತೆ ಗೈಸ್, ಕಟ್ ಮಾಡೋಕ್ಕೆ ಆಗಲ್ಲ. ಫುಲ್ ಗ್ಯಾಪು ಇರೋಲ್ಲ, ಕಟ್ ಮಾಡೋಕ್ಕೆ ಸ್ಪೇಸ್ ಇರೋಲ್ಲ ಕರೆಕ್ಟಾಗಿ. ಆವಾಗಲೂ ಸ್ವಲ್ಪ ಲೇಟ್ ಆದ್ರೂ ಕಟ್ ಮಾಡ್ತಾ ಇರ್ತೀವಿ. ಕಟ್ ಮಾಡಿದ್ಮೇಲೆ ಸ್ಲೋ ಆಗಿ ಗೊನೆ ಕೆಳಗಡೆ ಬಿಡಬೇಕು. ಮರದ ಮೇಲಿಂದ ಬಿಡುವಾಗ ನೋಡ್ಕೊಂಡು ಕರೆಕ್ಟಾಗಿ ಬಿಡಬೇಕು ಗೈಸ್, ಸ್ಲೋ ಆಗಿ. ಯಾಕಂದರೆ ಗರಿಗಳು ಸ್ವಲ್ಪ ಇಕ್ಕಟ್ಟಾಗಿರುತ್ತೆ ಗೈಸ್ ಗರಿಗಳು. ಅದರಿಂದ ಫುಲ್ಲು ಕೆಳಗಡೆ ಫಾಸ್ಟಾಗಿ ಬಂದು ಪಟ್ ಅಂತ ಮರಕ್ಕೆ ಹೊಡಿತೈತೆ. ಅದರಿಂದ ಕಾಯಿಗಳೆಲ್ಲ ಬಿಡ್ಕಾಯಿಗಳಾಗಿ ಬಿಡ್ತೈತೆ, ಮತ್ತು ಕೆಳಗಡೆಗೆ ಬಿದ್ದು ಎಲ್ಲ ಹೊಡೆದೋಗ್ತೈತೆ ಗೈಸ್. ವಿಡಿಯೋ ಇಷ್ಟೇ ಗೈಸ್. ಇಲ್ಲಿ ತನಕ ಮಾಡಿರೋದು ದೊಡ್ಡದಾಗಿರೋ ಗೊನೆ ಯಾವ ಥರ ಇಳಿಸೋದಂತ. ಇದಕ್ಕಂತ ಜಾಸ್ತಿ ದೊಡ್ಡದಾಗಿರೋ ಗೊನೆನ ಯಾವ ಥರ ಇಳಿಸೋದಂತ ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ಗೈಸ್. ಇವಾಗ ನೋಡಿ ಗೈಸ್, ಮತ್ತೊಂದು ದೊಡ್ಡದಾಗಿರೋ ಗೊನೆ ಹೇಗೆ ಇಳಿಸೋದಂತ ತೋರಿಸ್ತೀನಿ. ಮೊದಲು ಹಗ್ಗ ಎತ್ಕೊಬೇಕು. ಹಗ್ಗ ಎತ್ಕೊಂಡು ಗರಿಗೆ ಹಾಕ್ಕೊಬೇಕು ಗೈಸ್, ಒಂದು ಗರಿಗೆ ಫಸ್ಟು. ಮತ್ತೆ ಹಗ್ಗ ಎತ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಗರಿಗೆ ಹಾಕ್ಕೊಬೇಕು. ಆ ಗರಿಗೆ ರೌಂಡ್ ಥರ ಹಾಕ್ಕೊಬೇಕು ಗೈಸ್. ಯಾವ ಥರ ಅಂದರೆ ಹಿಂದೆ ವೀಡಿಯೋದಲ್ಲಿ ಕ್ಲಿಪ್ ಆಗಲ್ಲ ಹಾಕಿದ್ದೀನಲ್ಲ ಆ ಥರ. ಮತ್ತೆ ಉಕ್ಕೆ ಎತ್ಕೊಂಡು ಹೋಗ್ಬೇಕು, ಗೊನೆಗೆ ಹಾಕ್ಕೊಬೇಕು ಗೈಸ್. ಯಾಕಂದರೆ ಇನ್ನೊಂದು ಗರಿಗೆ ಹಾಕ್ಕೊಂಡಿರೋದು ಒಂದೊಂದು ಗರಿ ಸ್ಟ್ರಾಂಗ್ ಇರಲ್ಲ ಗೈಸ್, ಅದರಿಂದ ಗರಿ ಕಿತ್ತೋಗ್ಬಿಡ್ತೈತೆ ಗೊನೆ ಬಿಡುವಾಗ. ಯಾಕಂದರೆ ಅದು ದೊಡ್ಡ ಗೊನೆ ಆಗಿರುತ್ತೆ, ಆದ್ದರಿಂದ ಇನ್ನೊಂದು ಗರಿಗೆ ಹಾಕ್ಕೊಂಡಿರೋದು ಇವಾಗ ಆ ಥರ ಹಾಕೊಳ್ಳೋದ್ರಿಂದ ಗರಿಗಳೇ ಫುಲ್ ಫೋರ್ಸ್ ತಡೆಯುತ್ತೆ ಗೈಸ್. ಯಾಕಂದರೆ ಅವಾಗ ಗರಿಗಳ ಮೇಲೇ ಭಾರ ಬೀಳ್ತೈತೆ, ಮತ್ತು ನಾವು ಬಿಡುವಾಗ ನಮ್ಮ ಕೈಗಳು ಏನೂ ಆಗಲ್ಲ. ಆವಾಗ ಸ್ಲೋಗಿ ಮತ್ತು ಕಂಟ್ರೋಲಾಗಿ ಗೊನೆನ ಬಿಡ್ಬೋದು ಗೈಸ್ ಕೆಳಗಡೆಗೆ. ಮತ್ತು ಇವಾಗ ಗೊನೆಗೆ ಹುಕ್ ಹಾಕೋಣ ಗೈಸ್. ಇವಾಗ ನಾನು ಹುಕ್ ಹಾಕ್ಕೊಂತಿರೋ ಗೊನೆ ಬಂದು ಸ್ವಲ್ಪ ಈಸಿಯಾಗಿ ಐತೆ ಹುಕ್ ಹಾಕೋಳಕ್ಕೆ. ಆದರೆ ಬೇರೆ ಗೊನೆಗಳಾದರೆ ಫುಲ್ ಕಾಯೆಲ್ಲ ತುಂಬೋಗಿರುತ್ತೆ ಗೈಸ್, ಅದು ಹುಕ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಕಾಯಿಗಳೆಲ್ಲ ಕೆಳಗಡೆ ಹಾಕ್ಬಿಟ್ಟು ಹುಕ್ ಹಾಕ್ಕೊಬೇಕು. ಆದರೆ ಇದು ಈ ಗೊನೆ ಈಸಿಯಾಗೈತೆ. ಇವಾಗ ಹುಕ್ ಹಾಕೊಂಡ್ಬಿಟ್ಟು ಇವಾಗ ಗೊನೆ ಕೊಯ್ಯೋಣ ಗೈಸ್. ಗೊನೆ ಕೊಯ್ದ್ಬಿಟ್ಟು ಕೆಳಗಡೆಗೆ ಸ್ವಲ್ಪ ಸ್ಲೋ ಆಗಿ ಬಿಡಬೇಕು ಗೈಸ್. ಗೊನೆ ಕಟ್ ಮಾಡಿದ್ದಾದ್ಮೇಲೆ ಸ್ಲೋ ಆಗಿ ಬಿಡಬೇಕು ಗೈಸ್. ಯಾಕಂದರೆ ಇವಾಗ ನೀವು ನೋಡ್ತಾ ಇದ್ದೀರ ವೀಡಿಯೋದಲ್ಲಿ ಯಾವ ಥರ ಸಿಕ್ಕಾಗೋಗೈತೆ ಅಂತ ಗರಿಗಳ ಮೇಲೆ. ಯಾಕಂದರೆ ಅದು ದೊಡ್ಡದಾಗಿರುತ್ತೆ ಗೈಸ್ ಗೊನೆ, ಅದರಲ್ಲಿ ಗ್ಯಾಪ್ ಇರಲ್ಲ ಅಷ್ಟೊಂದು ಬೇಗ ಹೋಗೋಕ್ಕೆ ಗೊನೆ. ಅದರಿಂದ ಚಿಕ್ಕದಾಗಿದ್ದರೆ ಅದು ವೇಗವಾಗಿ ಹೋಗುತ್ತೆ ಗೈಸ್ ಕೆಳಗಡೆಗೆ. ಅದಕ್ಕೆ ದೊಡ್ಡದಾಗಿರೋ ಗೊನೆಗಳು ಸ್ಲೋ ಆಗಿ ಬಿಡಬೇಕು ಗೈಸ್, ಇಲ್ಲಾಂದರೆ ಹೋಗ್ಬಿಟ್ಟು ಮರಕ್ಕೆ ಪಟ್ಟಂತ ತಗಲ್ತೈತೆ ಕೆಳಗಡೆಗೆ ವೇಗವಾಗಿ ಹೋಗಿ. ತಗಲ್ಬಿಟ್ಟು ಹೋಗಿ ಬಿಡ್ಗಾಯಿಗಳೆಲ್ಲ ಆಗ್ಬಿಟ್ಟು ಕೆಳಗಡೆ ಬಿದ್ದು ಎಲ್ಲ ಹೊಡೆದೋಗುತ್ತೆ ಗೈಸ್. ವಿಡಿಯೋ ಇಷ್ಟ ಗೈಸ್. ಇಲ್ಲಿ ತನಕ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್.